ಬಳ್ಳಾರಿ ಜಿಲ್ಲೆ ಎಂದರೆ ಗಣಿ, ಗಡಿ, ಬಿಸಿಲನಾಡು ಎಂದೆಲ್ಲ ಹೇಳಲಾಗುತ್ತದೆ. ಆದರೆ ಇವುಗಳ ಆಚೆಗೂ ಇಲ್ಲಿನ ವಿಜ್ಞಾನ ಕೇಂದ್ರವೊಂದು ವೈಜ್ಞಾನಿಕ ಮನೋಭಾವ ಮತ್ತು ತಂತ್ರಜ್ಞಾನ ಪ್ರಸಾರ ಮಾಡುವ ಮೂಲಕ ಮನೆ ಮಾತಾಗಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ಬಳ್ಳಾರಿ ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಜಿಲ್ಲೆ ಹಾಗೂ ಕಲ್ಯಾಣ ಕರ್ನಾಟಕ ಭಾಗದ ಆಸಕ್ತ ಸಾರ್ವಜನಿಕರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಜ್ಞಾನ ಮತ್ತು ತಂತ್ರಜ್ಞಾನ ಜಿಜ್ಞಾಸುಗಳ ದಾಹ ತಣಿಸುತ್ತಾ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ. ಜಿಲ್ಲೆಯ ಪ್ರಮುಖ ಶೈಕ್ಷಣಿಕ ಮತ್ತು ಪ್ರವಾಸಿ ಆಕರ್ಷಣೆಯ ಕೇಂದ್ರಗಳಲ್ಲಿ ಒಂದಾಗಿರುವ ವಿಜ್ಞಾನ ಕೇಂದ್ರ ಮಕ್ಕಳು ಮತ್ತು ಸಾರ್ವಜನಿಕರಲ್ಲಿ ವಿಜ್ಞಾನದ ಬಗ್ಗೆ ಕುತೂಹಲ ಮೂಡಿಸುವ, ಮಾಹಿತಿ ನೀಡುವ ಅತ್ಯುತ್ತಮ ತಾಣವಾಗಿದೆ. ಕರ್ನಾಟಕ ಸರ್ಕಾರದ ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ನೆರವಿನೊಂದಿಗೆ ಸ್ಥಾಪಿಸಲಾಗಿದ್ದು, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವೈಜ್ಞಾನಿಕ ಮನೋಭಾವದ ಬೆಳವಣಿಗೆಗೂ ಉತ್ತೇಜಕವಾಗಿದೆ. ಕೇಂದ್ರದ ಹೊರಾಂಗಣದಲ್ಲಿ ದೊಡ್ಡ ಗಾತ್ರದ ವೈಜ್ಞಾನಿಕ ಮಾದರಿಗಳಿದ್ದು, ವಿದ್ಯಾರ್ಥಿಗಳು ಆಟವಾಡುತ್ತಾ ಸನ್ಹೆ ಮತ್ತು ಪ್ರತಿಕ್ರಿಯೆಗಳ ಮೂಲಕ ಶಬ್ದ, ಬೆಳಕು ಮತ್ತು ಚಲನೆಯನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಮುಖ್ಯವಾಗಿ ರೋಬೋಟಿಕ್ಸ್ ಹಾಗೂ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನಗಳ ಬಗ್ಗೆ ಪ್ರಯೋಗ, ಪ್ರಾತ್ಯಕ್ಷಿಕೆಗಳ ಮೂಲಕ ಸಾರ್ವಜನಿಕರಿಗೆ ಸಾಕಷ್ಟು ಮಾಹಿತಿ ನೀಡಲಾಗುತ್ತಿದೆ. ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ತರಗತಿಯ 4 ಗೋಡೆಗಳ ಆಚೆ ವಿಜ್ಞಾನವನ್ನು ಪ್ರಾಯೋಗಿಕವಾಗಿ ಪರಿಚಯಿಸುವುದು ಇದರ ವಿಶೇಷತೆಯಾಗಿದೆ. ವಿಜ್ಞಾನ ಕೇಂದ್ರದ ತಂತ್ರಜ್ಞರು, ಸಂರಕ್ಷಕರು ಮತ್ತು ಪಾಲಕರು ಇಲ್ಲಿಗೆ ಬರುವ ನೂರಾರು ವಿದ್ಯಾರ್ಥಿಗಳಿಗೆ ಪ್ರಯೋಗಗಳ ಮೂಲಕ ಕೃತಕ ಬುದ್ಧಿಮತ್ತೆ ಹಾಗೂ ರೋಬೋಟಿಕ್ಸ್ ತಂತ್ರಜ್ಞಾನ ಕೆಲಸ ಮಾಡುವ ವಿಧಾನಗಳ ಬಗ್ಗೆ ರಸಪ್ರಶ್ನೆಗಳ ಮೂಲಕ ಸರಳವಾಗಿ ವಿವರಣೆ ನೀಡಿ ಅವರ ಜ್ಞಾನದಾಹ ತಣಿಸುತ್ತಿದ್ದಾರೆ. ದೂರದರ್ಶನದೊಂದಿಗೆ ಜಿಲ್ಲಾಧಿಕಾರಿ ಕೆ. ನಾಗೇಂದ್ರ ಪ್ರಸಾದ್, ಬಳ್ಳಾರಿ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಕಲ್ಯಾಣ ಕರ್ನಾಟಕದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರಸಾರದ ಪ್ರಮುಖ ಪ್ರಾಯೋಗಿಕ ಕೇಂದ್ರವಾಗಿದೆ ಎಂದು ತಿಳಿಸಿದರು. ಈ ವಿಭಾಗದಲ್ಲಿ ನಮಗೆ ಅಲ್ಲಿ ಇಂಟರಾಕ್ಟಿವ್ ಮಾಡ್ಯೂಲ್ಸ್ಗಳನ್ನು ಕೂಡ ನಾವು ಇಟ್ಟಿದ್ದೇವೆ. ಅಂದರೆ ನಮ್ಮ ಕೃತಕ ಬುದ್ಧಿಮತ್ತೆ ಹೇಗೆ ಕೆಲಸ ಮಾಡ್ತದೆ ಮತ್ತು ಅದು ನಮ್ಮ ದಿನಬಳಕೆಯಲ್ಲಿ ಹೇಗೆ ನಮಗೆ ಉಪಯೋಗ ಆಗ್ತದೆ ಅಂತ ಸಾರ್ವಜನಿಕರಿಗೆ ಮತ್ತು ನಮ್ಮ ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ ವಿಶೇಷವಾಗಿ ನಾವು ಅಲ್ಲಿ ಹೇಳ್ಕೊಡುವಂಥ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಕೇಂದ್ರದ ಸಂರಕ್ಷಕರಾದ ಅಮೃತ, ಇಂದಿನ ದಿನಮಾನಗಳಲ್ಲಿ ತಂತ್ರಜ್ಞಾನ ನಿತ್ಯವೂ ಬೆಳೆಯುತ್ತಿದೆ. ಅದರಲ್ಲೂ ಎಐ ಮತ್ತು ರೋಬೋಟಿಕ್ಸ್ ಔದ್ಯೋಗಿಕವಾಗಿಯೂ ಸಾಕಷ್ಟು ಮಹತ್ವದ್ದಾಗಿದೆ. ಈ ಹಿನ್ನೆಲೆಯಲ್ಲಿ ಕೃತಕ ಬುದ್ಧಿಮತ್ತೆ ವಿಷಯಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದರು. ಹೊಸ ಜನರೇಷನ್ ಟೆಕ್ನಾಲಜಿಯಲ್ಲಿ, ಈಗಿನ ಜನರೇಷನಲ್ಲಿ ಟೆಕ್ನಾಲಜಿ ಎಷ್ಟು ಮುಂದಕ್ಕೆ ಹೋಗಿದೆ ಅನ್ನೋದು ನಿಮಗೆಲ್ಲರಿಗೂ ಗೊತ್ತೇ ಇದೆ. ಸೊ ಈಗ ಹೊಸದಾಗಿ ಒಂದು 15 ದಿನಗಳಿಂದ ನಾವು ಈ ರೋಬೋಟಿಕ್ ಗ್ಯಾಲರಿಗಳನ್ನು ನಾವು ಪಬ್ಲಿಕ್ಕಿಗೆ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ನೀವು ಎಲ್ಲರೂ ತಮ್ಮ ಮಕ್ಕಳನ್ನು ಕರ್ಕೊಂಡು ಬಂದು ಮತ್ತು ನೀವು ಬಂದು ರೋಬೋಟಿಕ್ ಮತ್ತು AI ಗ್ಯಾಲರಿನ ವಿಸಿಟ್ ಮಾಡಿಕೊಂಡು ನಮಗೆ ಹೇಗಿದೆ, ತುಂಬ ಜನ ವಿಸಿಟ್ ಮಾಡಿ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಕೂಡ ಮಾಡಿದ್ದಾರೆ. ಮುಖ್ಯ ತಂತ್ರಜ್ಞ ಸದ್ದಾಂ ರಸಪ್ರಶ್ನೆ ಮಾದರಿಯಲ್ಲಿ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರಿಗೆ ಕುತೂಹಲ ಮೂಡಿಸುವ ಮೂಲಕ ಮಾಹಿತಿ ಒದಗಿಸುತ್ತಿರುವುದಾಗಿ ತಿಳಿಸಿದರು. ಇಲ್ಲಿ ಒಂದು ಕಲಿಯೋದು ಶಕ್ತಿ AI ಅಂದರೆ ಏನಂತ ಹಳ್ಳಿಗಾಡಿನ ಮಕ್ಕಳಿಗೆ ಏನೋ ಗೊತ್ತಿಲ್ಲ ಇವಾಗ. ಅದಕ್ಕೆ ಜಿಲ್ಲಾ ಆಡಳಿತ ಒಂದು ವಿಜ್ಞಾನ ಕೇಂದ್ರದಲ್ಲಿ ಇದೊಂದು ಅವಕಾಶ ಮಾಡಿ ಕೊಟ್ಟಿದೆ. ಎಲ್ಲ ಶಾಲೆ ಮಕ್ಕಳು ಇಲ್ಲಿ ಬಂದು ಈ ಗ್ಯಾಲರಿಯನ್ನು ಉಪಯೋಗಿಸಿಕೊಂಡು ಇಲ್ಲಿ ಈ ಗ್ಯಾಲರಿಯಲ್ಲಿ ಎಲ್ಲ ವಿವರಣೆಯನ್ನು ನೀಡಿ ಅವರಿಗೆ AI ಅನ್ನೋ ಒಂದು ಅರ್ಥಪೂರ್ಣವಾಗಿ ನಾವು ಇಲ್ಲಿ ಹೇಳಿ ಕೊಡ್ತೀವಿ. ವಿದ್ಯಾರ್ಥಿನಿ ಪ್ರತಿಮಾ, ತಂತ್ರಜ್ಞಾನ ಮತ್ತು AI ಕುರಿತು ಕೇಂದ್ರದಲ್ಲಿ ಅತ್ಯುತ್ತಮ ಸೌಲಭ್ಯಗಳಿವೆ. ಯಾವುದೇ ಗೊಂದಲವಿಲ್ಲದೆ ತಂತ್ರಜ್ಞರು ಮಾಹಿತಿ ನೀಡುತ್ತಿದ್ದಾರೆ. ವಿದ್ಯಾರ್ಥಿಗಳು ಇದರ ಅನುಕೂಲ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ನಾವಿವತ್ತು ಬಳ್ಳಾರಿ ವಿಜ್ಞಾನ ಕೇಂದ್ರಕ್ಕೆ ವಿಸಿಟಿಂಗ್ ಬಂದಿದ್ವಿ ವಿತ್ ಫ್ರೆಂಡ್ಸ್ ಜೊತೆಗೆ. ಇಲ್ಲಿ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ವಿಸಿಟಿಂಗ್ ತೋರಿಸಿದ್ರು. ಬಟ್ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ. ಬಟ್ ಇನ್ಫಾರ್ಮೇಷನ್ಸ್ ಕೂಡ ನೀಟಾಗಿ ಕೊಡ್ತಿದ್ದಾರೆ ವಿತೌಟ್ ಎನಿ ಕನ್ಫ್ಯೂಷನ್ ಇಂದ. AI ಅಂದ್ರೆ ನಾವು ಬೇಸಿಕ್ಲಿ ರೋಬೋಟ್, ಕಂಪ್ಯೂಟರ್ ಅಷ್ಟೇ ನೋಡ್ತೀವಿ. ಬಟ್ ಇಲ್ಲಿ ವೆರೈಟಿ ಟೈಪ್ಸ್ ಅಲ್ಲಿದೆ. ಒಟ್ಟಾರೆಯಾಗಿ ಈ ಭಾಗದ ಅಭಿವೃದ್ಧಿಗೆ ವಿಜ್ಞಾನ ಕೇಂದ್ರ ಪರೋಕ್ಷವಾಗಿ ಉತ್ತೇಜನ ನೀಡುತ್ತಿದೆ ಎಂದರೆ ತಪ್ಪಾಗಲಾರದು.